ಇದು ಹಾಲಲ್ಲು ಪುಟ ಇವೆಲ್ಲ ಹಾಲಲ್ಲ ಇನ್ನು ಅಲ್ಲಾಗಿಲ್ಲ ಯಾವುದೋ ಈ ಚಪ್ರದಲ್ಲಿರೋವು ಆಗವ ಯಾವಾಗವೆ ದೊಡ್ಡವಾಗವೆ ಇವೆಲ್ಲ ಆಗಿಲ್ಲ ಇವು ಇನ್ನು ಒಂದು 8-10 ತಿಂಗಳ ಇಲ್ಲ, 1 ವರ್ಷ ಉಸುದು ಮೇಲೆ. ಇವೆಲ್ಲ ಏನು ಬೆಲೆ ಇವು ಗೊತ್ತಿಲ್ಲ. ಇಲ್ಲಿ ಸಿಂಗಲು ಇದಾವೆ, ಪೇರು ಇದ್ದಾವೆ. ಯಾವುದು ಆ ಕೊನೆಯದು ಸಿಂಗಲ್ಲು, ಇವೆರಡು ಪೇರು ಇವು. ಇವೆಲ್ಲ ಕೆಲಸ ಎಲ್ಲ ಮಾಡ್ತೀರ ನೀವು? ಕೆಲಸ ಏನು ಮಾಡಲ್ಲ ಈಗ, ಇಲ್ಲ ಸುಮ್ಮನೆ ಶೋಕಿಗೆ? ನೋಡ್ಬೋದು ಈ ಎತ್ತುಗಳು ಕೂಡ ಇನ್ನೂ ಅಲ್ಲಾಗಿಲ್ಲ. ಚೆನ್ನಾಗಿ ಸಾಕೋರೆ ಇನ್ನೂ ತುಂಬ ಚೆನ್ನಾಗಿ ಸೈಜ್ ಬರ್ತವೆ ಇವು. ಇನ್ನು ಹಾಲಲ್ಲಿದ್ದಾವೆ ಇವು. ನೋಡೋದು ಈ ಜಾತ್ರೆ ಚಪ್ರ ಪೂರ್ತಿ ಹಾಲಲ್ಲು. ಈ ಹಿಂದೆ ಕಡೆ ಇರೋ ಒಂದು ಜೊತೆ ಕೆಲಸದ ಎತ್ತು ಮತ್ತು ಆ ಕಡೆ ಮುಂದೆ ಇರೋ ಒಂದು ಜೊತೆ ಶೋಕಿ ಎತ್ತು ಅಷ್ಟೇ ಅಲ್ಲಾಗಿರೋದು. ಇನ್ನು ಇವೆಲ್ಲ ಇವು ಹಾಲಲ್ಲಿ ಇವು. ನೋಡೋದು ಇವೆಲ್ಲ ಇನ್ನೂ ಬೀಜದಲ್ಲಿದ್ದಾವೆ, ಅಂದರೆ ಇನ್ನೂ ಎಡ ಮಾಡಿಸಿಲ್ಲ. ಬಿತ್ತನೆ ಕೂಡ ಮಾಡ್ಬೋದು ಇವನ್ನ, ಅಥವಾ ಎತ್ತು ಬೇಕಾದ್ರೂ ಮಾಡ್ಕೊಳ್ಬೋದು. ಹಾಗೆ ನೋಡ್ಬೋದು ಇದೊಂದು ಕೂಡ ಇನ್ನು ಓರಿಕರು. ಇದು ಇನ್ನು ಅಲ್ಲಾಗಿಲ್ಲ, ಅಂದರೆ 1.5 ವರ್ಷ ಅಥವಾ 2 ವರ್ಷದ ಹತ್ರ ಇದೆ ಇದು. ಆ ಕಡೆಯೂ ಕೂಡ ಅಷ್ಟೇ ಇನ್ನೂ ಅಲ್ಲಾಗಿಲ್ಲ. ನೋಡೋದು ಇವು ಕೂಡ ಇವು ಹಾಲಲ್ಲಿನ, ಇವು ಕೂಡ ಹಾಲಲ್ಲಿನ. ನೋಡೋದು ತುಂಬ ಚೆನ್ನಾಗಿದ್ದಾವೆ ಇವು. ಅಣ್ಣ ಇವೆಲ್ಲ ಹಸುಗೆ ಓದ್ಸಕ್ಕೆ ಇದು, ಅಂದರೆ ಏನು ಚಳಿಗೆ ಅಂತ? ಎಷ್ಟಲ್ಲಣ್ಣ ಇವು? ಇವು ಎತ್ತು 6 ಲಕ್ಷ. ಅಲ್ಲು 4, 6 ಅಲ್ಲು. ಯಾವುದು ಅದು? ಚಳಿಗೆ ಅಂತ ಇದು ನೀವೇ ಮಾಡಿಸಿರೋದು? ಇದು ಅಂದರೆ ಬೆಚ್ಚಗಿರಲಿ ಅಂತ ಅವಕ್ಕೂ. ಏನೇನು ಮೇವು ಹಾಕ್ತೀರಣ್ಣ ಇವಕ್ಕೆ? ರವೆ ಬೂಸ ಇವೆಲ್ಲ ತಿಂಡಿ ಕೊಡ್ತೀರ? ಚಕ್ಕೆ ಬೂಸ, ಹಿಂಡಿ, ಗಂಜಿ, ಜ್ವಾಲೆ, ನುಚ್ಚು. ಹುಲ್ಲಲ್ಲಿ ಏನು ಕೊಡ್ತೀರಾ? ಹುಲ್ಲು ಇದು ರಾಗಿ ಹುಲ್ಲು, ರಾಗಿ ಹುಲ್ಲು, ಒಣ ಹುಲ್ಲು. ಪಾಯಸ ಇಕ್ತೀವಿ. ಅಂದರೆ ಏನು ಪಾಯಸ? ರವೆ ಪಾಯಸ. ಓ, ರವೆ ಗಂಜಿ. ಗಂಜಿ ಅಂದರೆ ಅದು ಕಲರ್ ಬರೋಕ್ಕದು ಶೈನಿಂಗ್ ಬರೋಕ್ಕೆ. ನೋಡಿ ಸ್ನೇಹಿತರೆ, ಹಸುಗಳಿಗೆ ಚಳಿ ಆಗಬಾರ್ದು ಅಂತ ಈ ಥರ ಗೌಶ ಎಲ್ಲ ಮಾಡ್ಸೋರ. ಬಾಲಣ್ಣ ಚಳಿಗಾಲದಲ್ಲಿ ಅಷ್ಟೇ ಅದನ್ನ ಯೂಸ್ ಮಾಡ್ತಾರೆ, ಹಸುಗಳಿಗೆ ಬೆಚ್ಚಗಿರಲಿ ಅಂತ. ಎಲ್ಲೇಣ? ರಾಮಮೂರ್ತಿ ನಗರನ? ನೋಡಿ ಸ್ನೇಹಿತರೆ, ಇವೆಲ್ಲ ಕೆಲಸದ ಎತ್ತುಗಳಿವು. ನೋಡಿದ್ದು ಇವೆಲ್ಲ ಇನ್ನು ಬೀಜದ ಕರುಗಳಿವು.
ನೋಡಿ ತುಂಬ ರ್ಯಾಶ್ ಇದೆ ಇದು. ಈ ಥರ ಓರಿಗಳ್ನೇ ಈ ಹಾವೇರಿ ಸೈಡಲ್ಲಿ ಕೊಬ್ಬರಿ ಓರಿ ಅಂತ ಒಂದು ಹಬ್ಬ ಮಾಡ್ತಾರೆ. ಅಂದರೆ ಓರಿ ಹಿಡಿಯೋದು ಅಂತ, ಓರಿ ಹಿಡಿಯೋದು ಅಥವಾ ಓರಿ ಬೆದರಿಸೋದು ಅಂತಾರೆ. ಸೊ ಆ ಹಬ್ಬಕ್ಕೆ ಈ ಥರದನ್ನೆಲ್ಲ ಸೆಲೆಕ್ಟ್ ಮಾಡ್ತಾರೆ. ತುಂಬ ರ್ಯಾಶ್ ಇರಬೇಕು, ಅವು ಹೆದರಬಾರ್ದು. ಹೌದು, ಇವೆಲ್ಲ ಕೆಲಸದ ಎತ್ತುಗಳು. ಇವು ಹಳ್ಳಿಕಾರ ಎತ್ತುಗಳೇ, ಬಟ್ ಕೆಲಸದ ಎತ್ತು. ಅಂದರೆ ತುಂಬ ದೊಡ್ಡ ಸೈಜ್ ಎತ್ತಲ್ಲ ಇವು, ಒಂದು ಮೀಡಿಯಮ್ ಎತ್ತಿವು. ಅಂದರೆ ತುಂಬ ದೊಡ್ಡ ಸೈಜ್ ಏನು ಬೆಳೆಯಲ್ಲ, ಅಳತೆಯಾಗಿರ್ತವೆ, ಯಾರು ಬೇಕಿದ್ರೂ ಸಾಕ್ಬೋದು. ಹಾಗೆ ಇವು ಕೂಡ ಎತ್ತುಗಳು ನೋಡೋದು. ಇವೆಲ್ಲ ಇನ್ನೂ ಅಲ್ಲಾಗದೇ ಇರುವಂಥ ಕರುಗಳು, ತುಂಬ ಒಳ್ಳೆ ಜಾತಿಲಿದೆ ಆ ಕಡೆ ನಿಂತಿರುವಂಥದ್ದೊಂದು. ದೊಡ್ಡ ಸೈಜ್ ಎತ್ತಾಗುತ್ತೆ ಇವು ಎರಡೂ. ಇವು ಕೂಡ ಕೆಲಸದ ಎತ್ತೆ. ಅಂಥ ದೊಡ್ಡ ತುಂಬ ಹೈಟಾಗಿ ಏನು ಬೆಳೆಯಲ್ಲ, ಒಂದು ಮೀಡಿಯಮ್ ಹೈಟ್. ಈಗ ಎಷ್ಟು ಹೈಟ್ ಇದ್ದಾವೋ ಇಷ್ಟೇ ಹೈಟ್ ಬೆಳೆಯೋದು. ಒಂದು 5.5 ಫೀಟ್ ಇದ್ದಾವೆ ಅಷ್ಟೇ. ಈ ಲೈನ್ ಫುಲ್ಲು ಗಂಡು ಎತ್ತುಗಳಿದ್ದಾವೆ. ಎಲ್ಲ ಏನಂದರೆ ಮೀಡಿಯಮ್ ಸೈಜ್ ಇತ್ತು, ಅಂದರೆ ತುಂಬ ಹೈಟ್ ಬೆಳೆಯಲ್ಲ. ತುಂಬ ಹೈಟ್ ಬೆಳೆಯಲ್ಲ ಅಂದರೆ ಬೆಳೀತವೆ, ಬಟ್ ಚಿಕ್ಕ ಕರುಗಳಿಲ್ಲದಾಗ ತುಂಬ ಆರೈಕೆ ಮಾಡಿರಲ್ಲ, ಹಾಗಾಗಿ ಅದ್ರ ಬೆಳವಣಿಗೆ ಸ್ವಲ್ಪ ಕಡಿಮೆ ಆಗಿರುತ್ತೆ ಅಷ್ಟೇ. ಇಷ್ಟೇ ಹೈಟ್ ಲಾಸ್ಟ್ ಬೆಳೆಯೋದು. ಒಂದು 5.5 ಅಡಿ ಹೈಟ್ ಇದ್ದಾವೆ ಇವೆರಡು ಪೇರ್. ಇವು ಈ ಸೈಜ್ಗಳು ಎತ್ತಲ್ಲ 1.5 ಲಕ್ಷ ಆ ಥರ ಆಗುತ್ತೆ. ಇನ್ನೂ ದೊಡ್ಡ ಸೈಜ್ ಅಂದರೆ 2 ಲಕ್ಷ, 2.5 ಲಕ್ಷ ಈ ಥರ ಆಗುತ್ತೆ. ನೋಡೋದು ಇವು ತುಂಬ ದಪ್ಪ ಎತ್ತುಗಳಿವು. ಈ ಎತ್ತುಗಳಿಗಂತೂ ಕಬ್ಬು ಎಲ್ಲ, ಈಗ ಕಬ್ಬು ಗಾಡಿ ಹೊಡಿಯೋಕ್ಕಂದ್ರೂ ತುಂಬ ದೊಡ್ಡ ಸೈಜ್ ಇವು. ಈ ಪೇರಿಗೆ 2,10,000 ಹೇಳ್ತಿದ್ದಾರೆ. ನೋಡೋದು ಇವಕ್ಕೇನಾದ್ರು ಕಬ್ಬನ ಗಾಡಿ ಕಟ್ಬಿಟ್ರಂತೂ ನಿಲ್ಲಿಸೋದೇ ಇಲ್ಲ, ಡೈರೆಕ್ಟ್ ತಂದು ರೋಡಿಗೆ ನಿಲ್ಲಿಸ್ತವೆ. ಯಾಕೆಂದರೆ ಅಷ್ಟು ಸ್ಟ್ರೆಂತ್ ಇದೆ ಇವಕ್ಕೆ. ಹಾಗಾಗಿ ಇವು ಎಷ್ಟು ಬೇಕಿರೋ ವೆಯ್ಟ್ ಹಾಕಿ ಇಳಿಸ್ಬೋದು. ಇವಕ್ಕೆ ಗದ್ದೆ ಒಳಗಡೆ ವೆಯ್ಟ್ ಹಾಕ್ಬೋದು ಬೇಕಿದ್ರೆ, ಅಂದರೆ 2 ಟನ್ ಆ ಥರ ಹಾಕಿ ಇಳಿಸ್ಬೋದು. ಇವು ಕೂಡ ತುಂಬ ಚೆನ್ನಾಗಿದ್ದಾವೆ ಎತ್ತುಗಳು. ಕೆಲಸದ ಎತ್ತುಗಳೆಲ್ಲ ಇವಾಗ ಈ ಸೈಜ್ ಇರೋ ಎತ್ತಾರೆ 2,10,000. ಇವು ಕೂಡ 10,000 ಹೆಚ್ಚು ಕಡಿಮೆ ಅಷ್ಟೇ. ಹಾಗೆ ಅವ್ರ ಪಕ್ಕ ಇರೋವು 1,80,000. ಈ ಪೇರ್ಗೆ 1,80,000 ಹೇಳ್ತಿದ್ದಾರೆ. ಸೊ ಅಷ್ಟೇ, 1.5 ಲಕ್ಷದಿಂದ 2.5 ಲಕ್ಷದೊಳಗೆ. ಈ ಸೈಜ್ ಆದರೆ 1,80,000. ಇದಕ್ಕಿಂತ ಸ್ವಲ್ಪ ಕಡಿಮೆ ಸೈಜ್ ಇದ್ದರೆ 1,60,000 ಆಗುತ್ತೆ. ಈ ಸೈಜ್ ಎತ್ತಾದರೆ 2,10,000. ಇನ್ನೂ ಸ್ವಲ್ಪ ಇನ್ನೂ ಹೈಟ್ ಆಗಿದ್ದರೆ 2,20,000, 2,30,000 ಆಗುತ್ತೆ. ಸೊ ಆ ಥರ ಹೈಟು ಸೈಜು ಹಾಗೆ ಅದು ಏನು ಏಜ್ ಆಗೈತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೈಸು. ನೋಡೋದು ಈ ಎತ್ತುಗಳೆಲ್ಲ ಒಂದು 5 ಇಯರ್ಸ್ 6 ಇಯರ್ಸ್ ಬ್ಯಾಕು ಒಂದು 80,000 ಅಥವಾ 90,000ಕ್ಕೆಲ್ಲ ಸಿಕ್ಬಿಡ್ತಿತ್ತು. ಈಗಾದರೂ ಡಬಲ್ ರೇಟ್ ಆಗಿದೆ, ಯಾಕೆಂದರೆ ಯಾರೂ ಸಾಕ್ತಿಲ್ಲ, ಎತ್ತುಗಳು ಕಡಿಮೆ ಆಗಿದ್ದಾವೆ, ಅದೇ ರೀಸನ್ನು. ಸೊ ಎಲ್ಲರೂ ಎತ್ತುಗಳು ಸಾಕಬೇಕು, ಆವಾಗ ನಮಗೆ ಕಡಿಮೆ ರೇಟಿಗೆ ಒಳ್ಳೊಳ್ಳೆ ಎತ್ತುಗಳು ಸಿಗ್ತವೆ.